ನಮಸ್ಕಾರ ವೀಕ್ಷಕರೇ. ಇಂದು ನಾವು ನಿಮ್ಮ ಮುಂದಿಟ್ಟುಕೊಳ್ಳುತ್ತಿರುವ ವಿಷಯ ಸಾಮಾನ್ಯ ಸುದ್ದಿಯಲ್ಲ. ಇದು ಸಾವಿರಾರು ಕುಟುಂಬಗಳ ಜೀವನದ ಮೇಲೆ ನೇರವಾಗಿ ಪರಿಣಾಮ ಬೀರುವಂತಹ, ಅನೇಕ ಮನೆಗಳಲ್ಲಿ ಈಗಾಗಲೇ ಚರ್ಚೆಗೆ ಕಾರಣವಾಗಿರುವಂತಹ, ಮನಸ್ಸನ್ನು ಕದಲಿಸುವಷ್ಟು ಗಂಭೀರವಾದ ನ್ಯಾಯಾಲಯದ ತೀರ್ಪಿನ ಕುರಿತು. ಈ ತೀರ್ಪು ಕೇಳಿದ ಬಳಿಕ ಅನೇಕರು ತಕ್ಷಣವೇ ತಮ್ಮ ಕುಟುಂಬದೊಳಗಿನ ಆಸ್ತಿ ವಿಚಾರಗಳನ್ನು ಮರುಪರಿಶೀಲನೆ ಮಾಡಿಕೊಳ್ಳಬೇಕಾಗುವಷ್ಟು ಮಹತ್ವ ಹೊಂದಿದೆ. ವರ್ಷಗಳ ಹಿಂದೆ ನಡೆದ ಜಗಳಗಳು, ಸಹೋದರ ಸಹೋದರಿಯರ ನಡುವೆ ಉಂಟಾದ ಬಿರುಕುಗಳು, ಕುಟುಂಬದೊಳಗಿನ ದೂರಗಳು, ಆಸ್ತಿ ಹಕ್ಕಿನ ಬಗ್ಗೆ ನಡೆದ ವಿವಾದಗಳು ಎಲ್ಲವನ್ನೂ ಒಂದೇ ಕ್ಷಣದಲ್ಲಿ ತಲೆಕೆಳಗಾಗಿಸುವಷ್ಟು ದೊಡ್ಡ ನಿರ್ಧಾರ ದೇಶದ ನ್ಯಾಯಾಂಗ ವ್ಯವಸ್ಥೆಯಿಂದ ಹೊರಬಂದಿದೆ. ತಂದೆ ಬದುಕಿರುವಾಗ ಅವನು ತನ್ನ ಶ್ರಮದಿಂದ ಸಂಪಾದಿಸಿದ ಆಸ್ತಿಯಲ್ಲಿ ಮಗಳಿಗೆ ಹಕ್ಕು ಇದೆಯೇ ಇಲ್ಲವೇ ಎಂಬ ಪ್ರಶ್ನೆಗೆ ಇದೀಗ ಸ್ಪಷ್ಟ ಮತ್ತು ಕಟ್ಟುನಿಟ್ಟಾದ ಉತ್ತರ ದೊರೆತಿದೆ. ಈ ಉತ್ತರ ಅನೇಕ ಜನರ ತಪ್ಪು ಕಲ್ಪನೆಗಳಿಗೆ ಕೊನೆ ಕಟ್ಟುವಂತಹದ್ದಾಗಿದೆ. ಈ ವಿಷಯವನ್ನು ವಿವರವಾಗಿ ತಿಳಿಸುವ ಮೊದಲು ಒಂದು ಸಣ್ಣ ವಿನಂತಿ. ನಾವು ಈ ಚಾನೆಲ್ ಮೂಲಕ ಜನರಿಗೆ ನಿಖರವಾದ, ಕಾನೂನು ಆಧಾರಿತ ಮತ್ತು ನಿಜವಾಗಿಯೂ ಉಪಯುಕ್ತ ಮಾಹಿತಿಯನ್ನು ತಲುಪಿಸುವ ಪ್ರಯತ್ನ ಮಾಡುತ್ತಿದ್ದೇವೆ. ಇಂತಹ ವಿಷಯಗಳು ನಿಮ್ಮ ಜೀವನದ ಮೇಲೆ ನೇರ ಪರಿಣಾಮ ಬೀರುವುದರಿಂದ, ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರಿಂದ ಮುಂದೆ ಇಂತಹ ಮಾಹಿತಿಗಳು ನಿಮಗೆ ಮೊದಲಿಗರಾಗಿ ತಲುಪಲು ಸಹಾಯವಾಗುತ್ತದೆ. ನಿಮ್ಮ ಒಂದು ಲೈಕ್, ಒಂದು ಕಾಮೆಂಟ್, ಒಂದು ಪ್ರತಿಕ್ರಿಯೆ ನಮ್ಮ ಮುಂದಿನ ವಿಷಯಗಳನ್ನು ರೂಪಿಸಲು ಸಹಕಾರಿಯಾಗುತ್ತದೆ. ಈಗ ವಿಷಯಕ್ಕೆ ಪ್ರವೇಶಿಸೋಣ. ಇತ್ತೀಚೆಗೆ ನ್ಯಾಯಾಲಯ ನೀಡಿದ ಹೊಸ ತೀರ್ಪು ತಂದೆಯ ಸ್ವಂತ ದುಡಿಮೆಯಿಂದ ಸಂಪಾದಿಸಿದ ಆಸ್ತಿಯ ಕುರಿತು ಜನರನ್ನು ಅಚ್ಚರಿಗೊಳಿಸಿದೆ. ಈ ತೀರ್ಪು ಸ್ಪಷ್ಟವಾಗಿ ಹೇಳುವುದೇನೆಂದರೆ, ತಂದೆ ತನ್ನ ಜೀವನದಲ್ಲಿ ತನ್ನ ಶ್ರಮದಿಂದ ಗಳಿಸಿದ ಆಸ್ತಿ ಅವನ ವೈಯಕ್ತಿಕ ಸಂಪತ್ತು. ಆ ಆಸ್ತಿಯನ್ನು ಯಾರಿಗೆ ಕೊಡಬೇಕು, ಯಾರ ಹೆಸರಿನಲ್ಲಿ ಬರೆಯಬೇಕು, ಯಾರಿಗೆ ಕೊಡಬಾರದು ಎಂಬುದನ್ನು ನಿರ್ಧರಿಸುವ ಸಂಪೂರ್ಣ ಹಕ್ಕು ತಂದೆಗೆ ಮಾತ್ರ ಇದೆ. ಈ ವಿಷಯವನ್ನು ನ್ಯಾಯಾಲಯ ಮತ್ತೊಮ್ಮೆ ಸ್ಪಷ್ಟಪಡಿಸಿದೆ. ಅನೇಕರು ನಾನು ಮಗಳು, ಆದ್ದರಿಂದ ನನಗೂ ಸಮಾನ ಹಕ್ಕು ಇದೆ ಎಂಬ ಭಾವನೆ ಇಟ್ಟುಕೊಂಡಿದ್ದರು. ಆದರೆ ಈ ತೀರ್ಪು ಹೇಳುತ್ತದೆ, ಸ್ವಂತವಾಗಿ ಗಳಿಸಿದ ಆಸ್ತಿ ಪೂರ್ವಜರ ಆಸ್ತಿಯಲ್ಲ. ಆದ್ದರಿಂದ ಅದರಲ್ಲಿ ಮಗಳು ಕಡ್ಡಾಯವಾಗಿ ಹಕ್ಕು ಕೇಳಲು ಸಾಧ್ಯವಿಲ್ಲ. ತಂದೆಯ ಮನಸ್ಸೇ ಅಂತಿಮ ನಿರ್ಧಾರ. ಇದನ್ನು ಕೇಳಿದ ನಂತರ ಬಹುತೇಕ ಜನರಿಗೆ ಒಂದು ಪ್ರಶ್ನೆ ಬರುತ್ತದೆ. ಹಾಗಾದರೆ 2005ರಲ್ಲಿ ನಡೆದ ಕಾನೂನು ತಿದ್ದುಪಡಿ ಏನು ಹೇಳುತ್ತದೆ? ಮಗಳಿಗೆ ಸಮಾನ ಹಕ್ಕು ಇದೆ ಎಂದು ಹೇಳಲಿಲ್ಲವೇ ಎಂಬ ಪ್ರಶ್ನೆ ಸಹಜ. ಹೌದು, ಆ ತಿದ್ದುಪಡಿ ಹೇಳಿದ್ದು ಮಗಳಿಗೆ ಸಮಾನ ಹಕ್ಕು ಇದೆ. ಆದರೆ ಆ ಹಕ್ಕು ಅನ್ವಯಿಸುವುದು ಪೂರ್ವಜರ ಆಸ್ತಿಗೆ ಮಾತ್ರ. ತಂದೆಯ ವೈಯಕ್ತಿಕ ಸಂಪತ್ತಿಗೆ ಆ ನಿಯಮ ಅನ್ವಯಿಸುವುದಿಲ್ಲ. ಸ್ವಂತ ಸಂಪತ್ತು ಮತ್ತು ಪೂರ್ವಜರ ಆಸ್ತಿ ಎಂಬ ಎರಡರ ನಡುವೆ ಸ್ಪಷ್ಟವಾದ ವ್ಯತ್ಯಾಸವನ್ನು ಅರ್ಥಮಾಡಿಕೊಳ್ಳದೆ ಅನೇಕ ಮನೆಗಳಲ್ಲಿ ಜಗಳಗಳು ಆರಂಭವಾಗಿವೆ. ಈ ಹೊಸ ತೀರ್ಪು ಹೇಳುವುದೇನೆಂದರೆ, ಹಲವು ವರ್ಷಗಳ ಹಿಂದೆ, ಉದಾಹರಣೆಗೆ 1990, 2000 ಅಥವಾ 2004ರಲ್ಲಿ ಕುಟುಂಬದೊಳಗೆ ಆಸ್ತಿ ಹಂಚಿಕೆ ಕಾನೂನುಬದ್ಧವಾಗಿ ದಾಖಲೆಗಳ ಮೂಲಕ ಆಗಿದ್ದರೆ, ನಂತರ 2005ರ ತಿದ್ದುಪಡಿಯ ಆಧಾರದ ಮೇಲೆ ಮಗಳು ನನಗೂ ಹಕ್ಕು ಇದೆ ಎಂದು ಕೋರ್ಟ್ ಮೊರೆ ಹೋಗಲು ಅವಕಾಶವಿಲ್ಲ. ಹಂಚಿಕೆಯಾಗಿ ಬಿಟ್ಟಿದ್ದರೆ ಅದು ಅಂತಿಮ. ಈ ತೀರ್ಪು ಜನರು ವರ್ಷಗಳಿಂದ ತಪ್ಪಾಗಿ ನಂಬಿಕೊಂಡಿದ್ದ 2005ರ ನಂತರ ಯಾವ ಮಗಳಿಗೆ ಬೇಕಾದರೂ ಹಕ್ಕು ಸಿಗುತ್ತದೆ ಎಂಬ ಕಲ್ಪನೆಗೆ ಸ್ಪಷ್ಟ ವಿರಾಮ ಹಾಕಿದೆ. ಇದರಿಂದ ಅನೇಕರು ಅಚ್ಚರಿಗೊಳ್ಳುವುದು ಸಹಜ. ಆದರೆ ನಿಜವಾದ ಸಮಸ್ಯೆ ಏನೆಂದರೆ, ಕಾನೂನು ವಿಷಯಗಳಲ್ಲಿ ಸ್ಪಷ್ಟ ಜ್ಞಾನ ಕೊರತೆ ಇರುವುದು. ಹಲವರು ತಂದೆ ಹೆಸರಿನಲ್ಲಿರುವ ಆಸ್ತಿಯನ್ನೇ ಪೂರ್ವಜರದ್ದು ಎಂದು ಭಾವಿಸುತ್ತಾರೆ. ಆದರೆ ಕಾನೂನು ದೃಷ್ಟಿಯಲ್ಲಿ ವಿಷಯ ಬೇರೆ. ಉದಾಹರಣೆಗೆ, ತಂದೆ ತನ್ನ ಶ್ರಮದಿಂದ ಮನೆ ಕಟ್ಟಿದ್ದಾನೆ, ಜಮೀನು ಕೊಂಡಿದ್ದಾನೆ, ವ್ಯಾಪಾರ ಮಾಡಿ ಆಸ್ತಿ ಸಂಪಾದಿಸಿದ್ದಾನೆ. ಇವೆಲ್ಲವೂ ಅವನ ಸ್ವಂತ ಆಸ್ತಿ. ಈ ಆಸ್ತಿಯನ್ನು ತಂದೆ ಯಾರಿಗಾದರೂ ಬರೆಯಬಹುದು. ಮಗನಾಗಿರಬಹುದು, ಮಗಳಾಗಿರಬಹುದು, ಸಂಬಂಧಿಕನಾಗಿರಬಹುದು ಅಥವಾ ಟ್ರಸ್ಟ್ಗೆ ಕೂಡ ಬರೆಯಬಹುದು. ಮಗಳು ನನ್ನ ಹೆಸರು ಇಲ್ಲ, ಇದು ಅನ್ಯಾಯ ಎಂದು ಹೇಳಿದರೂ ಕಾನೂನು ಬದಲಾಗುವುದಿಲ್ಲ. ಈ ತೀರ್ಪು ಅದನ್ನೇ ಮತ್ತೊಮ್ಮೆ ದೃಢಪಡಿಸಿದೆ. ಇನ್ನೊಂದು ಮಹತ್ವದ ವಿಚಾರ ಗಿಫ್ಟ್ ಡೀಡ್. ಪೂರ್ವಜರು ತಮ್ಮ ಜೀವನದಲ್ಲೇ ತಮ್ಮ ಆಸ್ತಿಯನ್ನು ಯಾರಿಗಾದರೂ ಉಡುಗೊರೆಯಾಗಿ ನೀಡಿ ದಾಖಲೆ ಮಾಡಿದ್ದರೆ, ನಂತರ ಮಗ, ಮಗಳು, ಮೊಮ್ಮಗ ಯಾರಿಗೂ ಅದಕ್ಕೆ ಹಕ್ಕು ಕೇಳಲು ಸಾಧ್ಯವಿಲ್ಲ. ಜನರು ಸಾಮಾನ್ಯವಾಗಿ ಕೇಳುತ್ತಾರೆ, ಪೂರ್ವಜರು ಯಾಕೆ ಹೀಗೆ ಮಾಡುತ್ತಾರೆ? ಉತ್ತರ ಸರಳ, ಅದು ಅವರ ಹಕ್ಕು, ಅವರ ನಿರ್ಧಾರ. ಕಾನೂನು ಅದರ ಹಿಂದೆ ನಿಂತಿರುತ್ತದೆ. ಅದೇ ರೀತಿ ಅನೇಕ ಸಂದರ್ಭಗಳಲ್ಲಿ ಮಗಳು ವಿವಾಹದ ಸಮಯದಲ್ಲಿ ಒಪ್ಪಂದಕ್ಕೆ ಸಹಿ ಹಾಕಿ, ನನಗೆ ಆಸ್ತಿಯಲ್ಲಿ ಹಕ್ಕು ಬೇಡ ಎಂದು ಬರೆದುಕೊಟ್ಟಿರುತ್ತಾರೆ. ನಂತರ ವರ್ಷಗಳ ಬಳಿಕ ಕುಟುಂಬದಲ್ಲಿ ಕಲಹ ಶುರುವಾದಾಗ ನನ್ನ ಮೇಲೆ ಒತ್ತಡ ಹೇರಿದರು, ಬಲವಂತ ಮಾಡಿದರು ಎಂದು ಕೋರ್ಟ್ ಮೊರೆ ಹೋಗುತ್ತಾರೆ. ಆದರೆ ಹೊಸ ತೀರ್ಪು ಹೇಳುತ್ತದೆ, ಒತ್ತಡವಿತ್ತು ಎಂದು ಸಾಬೀತುಪಡಿಸುವ ಹೊಣೆ ಆ ಮಗಳ ಮೇಲಿದೆ. ಕೇವಲ ಮಾತಿನಲ್ಲಿ ಹೇಳಿದರೆ ಸಾಕಾಗುವುದಿಲ್ಲ. ಒಮ್ಮೆ ದಾಖಲೆ ಕಾನೂನುಬದ್ಧವಾಗಿ ಸಹಿಯಾಗಿದ್ದರೆ ಅದು ಅಂತಿಮ. ಇನ್ನು ವಿಲ್ ವಿಷಯ. ತಂದೆ ತನ್ನ ಜೀವನದಲ್ಲಿ ಬರೆದಿರುವ ವಿಲ್ ನೋಂದಾಯಿತವಾಗಿದ್ದರೆ ಅದನ್ನು ಸುಲಭವಾಗಿ ಪ್ರಶ್ನಿಸಲು ಸಾಧ್ಯವಿಲ್ಲ. ತಂದೆ ತನ್ನ ಸ್ವಂತ ಆಸ್ತಿಯನ್ನು ಒಬ್ಬ ಮಗನಿಗೆ ಮಾತ್ರ ಕೊಡಬಹುದು, ಮಗಳನ್ನು ಬಿಡಬಹುದು ಅಥವಾ ಸಂಬಂಧಿಕನಿಗೆ ಕೊಡಬಹುದು. ಕಾನೂನು ಇದನ್ನು ತಡೆಯುವುದಿಲ್ಲ.
ಜನರಲ್ಲಿ ಸಾಮಾನ್ಯವಾಗಿರುವ ಮಗಳಿಗೆ ಯಾವಾಗಲೂ ತಂದೆಯ ಆಸ್ತಿಯಲ್ಲಿ ಪಾಲು ಇರಬೇಕು ಎಂಬ ಕಲ್ಪನೆಗೆ ಈ ತೀರ್ಪು ದೊಡ್ಡ ಆಘಾತ ನೀಡಿದೆ. ಇಡೀ ದೇಶದಲ್ಲಿ ಸಾವಿರಾರು ಪ್ರಕರಣಗಳು ವಿಲ್, ಗಿಫ್ಟ್, ಪಾರ್ಟಿಷನ್ ಮತ್ತು ಪೂರ್ವಜರ ಆಸ್ತಿ ಗೊಂದಲಗಳಿಂದ ತುಂಬಿವೆ. ಈ ಹೊಸ ತೀರ್ಪು ಬಹುತೇಕ ಎಲ್ಲಾ ಗೊಂದಲಗಳಿಗೆ ಸ್ಪಷ್ಟ ಉತ್ತರ ನೀಡಿದಂತಾಗಿದೆ. ಆದರೆ ಇಲ್ಲಿ ಅತ್ಯಂತ ಮುಖ್ಯವಾದ ಪ್ರಶ್ನೆ ಏನೆಂದರೆ, ಹಾಗಾದರೆ ಮಗಳಿಗೆ ಯಾವಾಗ ಹಕ್ಕು ಸಿಗುತ್ತದೆ? ಇದರ ಉತ್ತರ ಸ್ಪಷ್ಟ. ಆಸ್ತಿ ನಿಜವಾಗಿಯೂ ಪೂರ್ವಜರದ್ದು ಆಗಿದ್ದು 2005ರ ನಂತರವೂ ಹಂಚಿಕೆಯಾಗದೇ ಇದ್ದರೆ ಮಗಳು ಮತ್ತು ಮಗ ಇಬ್ಬರೂ ಸಮಾನ ಹಕ್ಕಿನವರು. ಇಲ್ಲಿ ಲಿಂಗಭೇದ ಇಲ್ಲ. ಯಾರಿಗೂ ಹೆಚ್ಚು, ಯಾರಿಗೂ ಕಡಿಮೆ ಎಂಬ ಪ್ರಶ್ನೆಯೇ ಇಲ್ಲ. ಆದರೆ ಈ ನಿಯಮ ಪೂರ್ವಜರ ಆಸ್ತಿಗೆ ಮಾತ್ರ. ತಂದೆ ಜೀವನದಲ್ಲಿ ಸಂಪಾದಿಸಿದ ಆಸ್ತಿಗೆ ಈ ನಿಯಮ ಅನ್ವಯಿಸುವುದಿಲ್ಲ. ಇಷ್ಟೆಲ್ಲ ತಿಳಿದ ನಂತರ ನಮಗೆ ಒಂದು ಪಾಠ ಸ್ಪಷ್ಟವಾಗುತ್ತದೆ. ಕುಟುಂಬದೊಳಗಿನ ಜಗಳಗಳು, ತಪ್ಪು ಕಲ್ಪನೆಗಳು, ಹಕ್ಕಿನ ಬಗ್ಗೆ ಇರುವ ಗೊಂದಲಗಳು ಬಹುತೇಕ ಜ್ಞಾನ ಕೊರತೆಯಿಂದ ಬರುತ್ತವೆ. ಕಾನೂನಿನ ತಿಳುವಳಿಕೆ ಮತ್ತು ದಾಖಲೆಗಳ ಸ್ಪಷ್ಟತೆ ಕುಟುಂಬಗಳನ್ನು ದೊಡ್ಡ ತಪ್ಪು ನಿರ್ಧಾರಗಳಿಂದ ರಕ್ಷಿಸಬಹುದು. ಆಸ್ತಿ ಹಂಚಿಕೆಯ ಬಗ್ಗೆ ದಶಕಗಳಿಂದ ನಡೆಯುತ್ತಿರುವ ಗೊಂದಲವನ್ನು ಈ ಹೊಸ ತೀರ್ಪು ಕೇವಲ ಕಾಗದದಲ್ಲಿ ಮಾತ್ರವಲ್ಲ, ಜನರ ಮನಸ್ಸಿನಲ್ಲೂ ಬದಲಾವಣೆ ತರಲು ಕಾರಣವಾಗಿದೆ. ಜನರಲ್ಲಿ ಸಾಮಾನ್ಯವಾಗಿ ಕೇಳಿಬರುವ ಪ್ರಶ್ನೆ ಏನೆಂದರೆ, ಪೂರ್ವಜರ ಆಸ್ತಿಯನ್ನು ಹೇಗೆ ಗುರುತಿಸಬೇಕು? ತಂದೆ ಹೆಸರಿನಲ್ಲಿ ಇದ್ದರೆ ಅದನ್ನೇ ಪೂರ್ವಜರದ್ದು ಎಂದುಕೊಳ್ಳಬಹುದೇ? ಈ ಪ್ರಶ್ನೆಯೇ ಅನೇಕ ಕುಟುಂಬಗಳಲ್ಲಿ ಕಲಹಕ್ಕೆ ನೇರ ಕಾರಣವಾಗಿದೆ. ಕೋರ್ಟ್ ನೀಡಿದ ಸ್ಪಷ್ಟನೆ ಪ್ರಕಾರ ಪೂರ್ವಜರ ಆಸ್ತಿ ಎಂದರೆ ಅಜ್ಜ, ಅಜ್ಜನ ತಂದೆ ಮತ್ತು ಅವರ ಹಿಂದಿನ ಪೀಳಿಗೆಯಿಂದ ಯಾವುದೇ ಮಾರಾಟ ಅಥವಾ ಹಂಚಿಕೆಯಿಲ್ಲದೆ ನಿರಂತರವಾಗಿ ಬಂದಿರುವ ಆಸ್ತಿ. ಅದು ತಂದೆ ಹೆಸರಿನಲ್ಲಿದ್ದರೂ ಅದು ಅವರಿಗೆ ಸ್ವಂತ ದುಡಿಮೆಯಿಂದ ಬಂದಿರದಿದ್ದರೆ ಮಾತ್ರ ಪೂರ್ವಜರದ್ದಾಗಿ ಪರಿಗಣಿಸಬಹುದು. ಆದರೆ ತಂದೆ ಸ್ವತಃ ದುಡಿದು ಸಂಪಾದಿಸಿದ ಆಸ್ತಿಯ ಮೇಲೆ ಯಾರಿಗೂ ಸ್ವಯಂ ಹಕ್ಕು ಇಲ್ಲ. ತಂದೆ ಯಾರಿಗೆ ಕೊಡಬೇಕು ಎಂದು ನಿರ್ಧರಿಸಿದರೆ ಅದು ಅಂತಿಮ. ಈ ವಿಷಯವನ್ನು ಕೇಳುಸೆರಿಗೆ ಕೆಲವರು ಕಠಿಣವಾಗಿ ಕಾಣಬಹುದು. ಮಗಳಿಗೆ ಮನಸ್ಸಿಗೆ ನೋವಾಗಬಹುದು. ಆದರೆ ಕಾನೂನು ತಂದೆಯ ನಿರ್ಧಾರಕ್ಕಿಂತ ಮೇಲು ಹೋಗುವುದಿಲ್ಲ. ವಿಶೇಷವಾಗಿ ವಿಲ್ ಇದ್ದರೆ ಅದು ಕಾನೂನುಬದ್ಧ ದಾಖಲೆ. ವಿಲ್ನಲ್ಲಿ ಹೆಸರಿಲ್ಲದಕ್ಕಾಗಿ ಅನ್ಯಾಯ ಎಂದು ಹೇಳಿ ಪ್ರಕರಣ ಹಾಕಿದರೆ ಅದಕ್ಕೆ ಕಾನೂನಿನಲ್ಲಿ ಹೆಚ್ಚು ತೂಕ ಇರುವುದಿಲ್ಲ. ಇದರ ಹಿಂದೆ ಒಂದು ದೊಡ್ಡ ಸತ್ಯವಿದೆ. ಕಾನೂನು ಭಾವನೆಗಳ ಮೇಲಲ್ಲ, ದಾಖಲೆಗಳ ಮೇಲೆ, ಯುಕ್ತಿ ಮತ್ತು ನಿಯಮಗಳ ಮೇಲೆ ನಿರ್ಧಾರ ತೆಗೆದುಕೊಳ್ಳುತ್ತದೆ. ಮಗಳು ತನ್ನ ಕುಟುಂಬದೊಂದಿಗೆ ಎಷ್ಟು ಹತ್ತಿರವಾಗಿರಬಹುದು, ತಂದೆ ಮಗಳ ಸಂಬಂಧ ಎಷ್ಟು ಪ್ರೀತಿಯಿಂದ ಕೂಡಿರಬಹುದು. ಆದರೆ ಆಸ್ತಿ ಸಂಬಂಧಿತ ನಿರ್ಧಾರಕ್ಕೆ ಕಾನೂನು ಭಾವನೆಗಳನ್ನು ಆಧಾರವಾಗಿಸಿಕೊಳ್ಳುವುದಿಲ್ಲ. ಇದೇ ಕಾರಣಕ್ಕೆ ಇತ್ತೀಚಿನ ವರ್ಷಗಳಲ್ಲಿ ಅನೇಕ ಜನರು ವಿಲ್, ಗಿಫ್ಟ್ ಡೀಡ್ ಅಥವಾ ಸೆಟಲ್ಮೆಂಟ್ ಡೀಡ್ ಇದ್ದರೆ ಮಾತ್ರ ಕುಟುಂಬದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಅಭ್ಯಾಸ ಮಾಡುತ್ತಿದ್ದಾರೆ. ಇನ್ನೊಂದು ಸಾಮಾನ್ಯ ಪರಿಸ್ಥಿತಿ. ತಂದೆ ಜೀವನದಲ್ಲಿ 2 ಮನೆಗಳನ್ನು ಕೊಂಡಿರಬಹುದು. ಒಂದು ಮನೆ ಮಗಳಿಗೆ ಕೊಡಬಹುದು, ಇನ್ನೊಂದು ಮನೆ ಮಗನಿಗೆ ಕೊಡಬಹುದು. ಕೆಲವೊಮ್ಮೆ ಮೌಲ್ಯ ಸಮವಾಗಿರುವುದಿಲ್ಲ. ಇದನ್ನು ನೋಡಿ ಕೆಲವರು ಅವರಿಗೆ ಹೆಚ್ಚು, ನನಗೆ ಕಡಿಮೆ ಎಂದು ಜಗಳ ಆರಂಭಿಸುತ್ತಾರೆ. ಆದರೆ ಕೋರ್ಟ್ ಸ್ಪಷ್ಟಪಡಿಸಿರುವಂತೆ ತಂದೆಯ ಸ್ವಂತ ಆಸ್ತಿಯಲ್ಲಿ ಸಮಾನ ಹಂಚಿಕೆ ಮಾಡಲೇಬೇಕು ಎಂಬ ಯಾವುದೇ ನಿಯಮ ಇಲ್ಲ. ತಂದೆ ಹೇಗೆ ಬೇಕಾದರೂ ಹಂಚಿಕೊಳ್ಳಬಹುದು. ಯಾರಿಗಾದರೂ ಹೆಚ್ಚಿನದ್ದು ಕೊಡಬಹುದು, ಯಾರಿಗಾದರೂ ಕಡಿಮೆ ಕೊಡಬಹುದು. ಯಾರಾದರೂ ಇದು ನ್ಯಾಯವಲ್ಲ ಎಂದು ಕೋರ್ಟ್ ಮೊರೆ ಹೋದರೂ ಇದಕ್ಕೆ ಕಾನೂನು ಹೆಚ್ಚು ತೂಕ ನೀಡುವುದಿಲ್ಲ. ಕಾರಣ ಇದು ಸಂಪೂರ್ಣವಾಗಿ ತಂದೆಯ ಸ್ವಾತಂತ್ರ್ಯ. ಇದನ್ನು ಕೇಳಿದ ನಂತರ ಅನೇಕರು ಮತ್ತೊಂದು ಪ್ರಶ್ನೆ ಮಾಡುತ್ತಾರೆ. ಹಾಗಾದರೆ ಮಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿದರೆ ಏನು? ಇದು ನೋವುಂಟು ಮಾಡುವ ಪ್ರಶ್ನೆ. ಆದರೆ ಕಾನೂನು ಹೇಳುತ್ತದೆ, ಸ್ವಂತ ಆಸ್ತಿ ವಿಷಯದಲ್ಲಿ ತಂದೆಗೆ ಆ ರೀತಿಯ ನಿರ್ಧಾರ ತೆಗೆದುಕೊಳ್ಳುವ ಹಕ್ಕು ಇದೆ. ಇದು ಸಮಾಜಕ್ಕೆ ಕಠಿಣವಾಗಿ ಕಾಣಬಹುದು. ಆದರೆ ಕಾನೂನು ನೋಡುವ ದೃಷ್ಟಿಕೋನ ಬೇರೆ. ಯಾರು ಏನನ್ನು ಮಾಡುತ್ತಾರೆ ಎಂಬುದಕ್ಕಿಂತ ಅವರು ಮಾಡಿರುವುದು ಕಾನೂನುಬದ್ಧವೇ ಎಂಬುದೇ ಮುಖ್ಯ. ಮತ್ತೊಂದು ಉದಾಹರಣೆ. ತಂದೆ ತನ್ನ ಆಸ್ತಿಯನ್ನು ಟ್ರಸ್ಟ್ಗೆ ಬರೆಯುತ್ತಿದ್ದರೆ ಆ ಆಸ್ತಿ ಸಂಪೂರ್ಣವಾಗಿ ಟ್ರಸ್ಟ್ಗೆ ಸೇರುತ್ತದೆ. ನಂತರ ಮಗಳು ಅಥವಾ ಮಗ, ಇದು ಪೂರ್ವಜರದ್ದು, ನನಗೂ ಹಕ್ಕು ಇದೆ ಎಂದು ಹೇಳುವುದನ್ನು ಕಾನೂನು ಪರಿಗಣಿಸುವುದಿಲ್ಲ. ಟ್ರಸ್ಟ್ಗೆ ಹಸ್ತಾಂತರವಾದ ಕ್ಷಣವಿಂದಲೇ ಆಸ್ತಿ ಕುಟುಂಬದ ಹಕ್ಕಿನಿಂದ ಹೊರಬರುತ್ತದೆ. ಜನರಿಗೆ ಇದು ಅರ್ಥವಾಗದೇ ಇದ್ದಾಗ ನಂತರ ದೊಡ್ಡ ಗೊಂದಲ ಶುರುವಾಗುತ್ತದೆ. ಈ ಹೊಸ ತೀರ್ಪು ಈ ವಿಷಯದಲ್ಲೂ ಸ್ಪಷ್ಟತೆ ನೀಡಿದೆ. ಒಪ್ಪಂದಕ್ಕೆ ಸಹಿ ಹಾಕಿಸಿದ್ದೆ ಎಂಬ ವಿಚಾರದಲ್ಲೂ ಕೋರ್ಟ್ ಕಟ್ಟುನಿಟ್ಟಾಗಿದೆ. ಮಗಳು ಒತ್ತಡವಿತ್ತು ಎಂದು ಹೇಳಿದರೆ ಅದನ್ನು ಸಾಬೀತುಪಡಿಸುವ ಹೊಣೆ ಆಕೆಯ ಮೇಲಿದೆ. ಕೇವಲ ಮಾತಿನಲ್ಲಿ ಹೇಳಿದರೆ ಸಾಕಾಗುವುದಿಲ್ಲ. ದಾಖಲೆಗಳ ಜಗತ್ತಿನಲ್ಲಿ ಮಾತಿಗೆ ತೂಕ ಕಡಿಮೆ. ಒಪ್ಪಂದ ನಿಜವಾಗಿಯೂ ಒತ್ತಡದಿಂದ ಆಗಿದೆ ಎಂದು ಸಾಬೀತುಪಡಿಸಲು ಸಾಕ್ಷಿಗಳು ಬೇಕು, ಘಟನೆಗಳ ವಿವರ ಬೇಕು, ಕೋರ್ಟ್ನಲ್ಲಿ ಪ್ರಶ್ನೆ ತಾಳುವಷ್ಟು ಪ್ರಮಾಣ ಬೇಕು. ಇಲ್ಲದಿದ್ದರೆ ಒಪ್ಪಂದ ಅಂತಿಮವಾಗುತ್ತದೆ. ಅನೇಕ ಮನೆಗಳಲ್ಲಿ ನಡೆಯುವ ನಿಜವಾದ ತೊಂದರೆ ಏನೆಂದರೆ, ಅಣ್ಣ ತಮ್ಮನ ನಡುವೆ ಆಸ್ತಿ ವಿಚಾರದಲ್ಲಿ ಜಗಳ ಶುರುವಾದಾಗ ಮಗಳನ್ನು ಒಳಗೆಳೆದುಕೊಳ್ಳುತ್ತಾರೆ. ಕೆಲವರು ಹೇಳುತ್ತಾರೆ ಮಗಳಿಗೂ ಶೇರಿದೆ, ಇನ್ನೊಬ್ಬರು ಹೇಳುತ್ತಾರೆ ಸ್ವಂತ ಆಸ್ತಿ ಶೇರಿಲ್ಲ. ಇದರಿಂದ ಅನಗತ್ಯ ಕೋರ್ಟ್ ಪ್ರಕರಣಗಳು ಶುರುವಾಗುತ್ತವೆ. ಈ ತೀರ್ಪು ಇದನ್ನು ತಡೆಗಟ್ಟಲು ಬಹಳ ಮಹತ್ವದ್ದಾಗಿದೆ. ಜನರು ಈಗ ಕನಿಷ್ಠ ಮೂಲಭೂತ ದಾಖಲೆಗಳನ್ನು ನೋಡಿ ನಿರ್ಧಾರ ತೆಗೆದುಕೊಳ್ಳಬಹುದು. ಈ ತೀರ್ಪು ಕೇವಲ ಮಗಳ ಮಗನ ನಡುವಿನ ವಿಚಾರವಲ್ಲ.
ಇದು ಕುಟುಂಬ ಮಟ್ಟದಲ್ಲಿ ಜಗಳಗಳಿಗೆ ವಿರಾಮ ಹಾಕುವ ಒಂದು ದೊಡ್ಡ ಹೆಜ್ಜೆ. ಮಗಳಿಗೆ ಹಕ್ಕು ಇದೆ, ಆದರೆ ಯಾವ ಆಸ್ತಿಯಲ್ಲಿ, ಯಾವ ಸಂದರ್ಭದಲ್ಲಿ, ಯಾವ ದಾಖಲೆ ಆಧಾರದ ಮೇಲೆ ಎಂಬ ಸ್ಪಷ್ಟತೆ ಈ ತೀರ್ಪಿನ ನಿಜವಾದ ಶಕ್ತಿ. ಸಾಮಾನ್ಯವಾಗಿ ಯಾವ ಮನೆಯಲ್ಲಾದರೂ ತಂದೆ ತೀರದ ನಂತರ ಕುಟುಂಬ ಕೂಡಿಬಂದು ಆಸ್ತಿ ವಿಚಾರ ಚರ್ಚೆ ಮಾಡುತ್ತದೆ. ಯಾರಿಗೆ ಏನು ಸಿಗಬೇಕು ಎಂಬುದರಲ್ಲಿ ಗೊಂದಲ ಸಹಜ. ಆದರೆ ಈಗಿನ ಕೋರ್ಟ್ ತೀರ್ಪು ಒಂದು ಸ್ಪಷ್ಟ ಮಾರ್ಗ ತೋರಿಸಿದೆ. ಮೊದಲು ದಾಖಲೆಗಳನ್ನು ಪರಿಶೀಲಿಸಿ. ಆಸ್ತಿ ಪೂರ್ವಜರದ್ದು, ಸ್ವಂತದ್ದು, ಗಿಫ್ಟ್ ಆಗಿದೆಯಾ, ವಿಲ್ ಬರೆಯಲಾಗಿದೆಯಾ ಎಂಬುದನ್ನು ತಿಳಿದುಕೊಳ್ಳಿ. ಆ ಸತ್ಯದ ಆಧಾರದ ಮೇಲೆ ನಿರ್ಧಾರ ತೆಗೆದುಕೊಳ್ಳಿ. ಇದು ಜಗಳದಿಂದ ಕುಟುಂಬವನ್ನು ಉಳಿಸುವ ಮೊದಲ ಹೆಜ್ಜೆ. ಈ ತೀರ್ಪಿನ ನಿಜ ಪರಿಣಾಮ ಜನರ ಜೀವನದಲ್ಲಿ ಬಹಳ ದೊಡ್ಡದು. ಇದು ಕೇವಲ ಕಾನೂನು ಪುಸ್ತಕಗಳಲ್ಲಿ ಇರುವ ವಿಷಯವಲ್ಲ. ಇದು ಸಾವಿರಾರು ಮನೆಗಳಲ್ಲಿ ಪ್ರತಿದಿನ ಕೇಳಿಬರುವ ಜಗಳಗಳಿಗೆ ನೇರ ಉತ್ತರ. ಮಗಳು, ಮಗ, ತಂದೆ ಇವರೆಲ್ಲರ ಹಕ್ಕು, ಜವಾಬ್ದಾರಿ ಮತ್ತು ನಿರ್ಧಾರಗಳ ಬಗ್ಗೆ ಜನರಲ್ಲಿ ಇರುವ ತಪ್ಪು ಕಲ್ಪನೆಗಳನ್ನು ಈ ತೀರ್ಪು ಸರಿಪಡಿಸಿದೆ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.